ಸಿಂಹಧ್ವಜ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಜಾತಕವನ್ನ ವಿಶ್ಲೇಷಣೆ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ಒಂದು ಜಾತಕ ವಿಶ್ಲೇಷಣೆಯನ್ನ ಮಾಡಿದ್ದೆ, ಆದರೆ ಅದರ ಜನ್ಮ ದಿನಾಂಕದ ವಿವರಗಳನ್ನ ಕೊಟ್ಟಿರಲಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಅದನ್ನ ಹಂಚಿಕೊಳ್ಳೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ. ಅವರ ಒಪ್ಪಿಗೆ ಇಲ್ಲದೆ ಇದ್ರೆ ಅಂತಹ ಯಾವುದೇ ಮಾಹಿತಿಯನ್ನ ಹಂಚಿಕೊಳ್ಳೋದು ಕೂಡ ಸಾಧ್ಯ ಇಲ್ಲ. ಇವತ್ತು ಇನ್ನೊಂದು ಜಾತಕವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಇವತ್ತು ನಿಮಗೆ ಹುಟ್ಟಿದ ತಾರೀಕು ಮತ್ತೆ ಸಮಯ ಅನ್ನೋದು ಸಿಗುತ್ತೆ. ಹಾಗಾಗಿ ನೀವು ಕೂಡ ಇದನ್ನ ಚೆಕ್ ಮಾಡ್ಕೋಬಹುದು. ಜನ್ಮ ದಿನಾಂಕ ನವೆಂಬರ್ 3, 1992 ಇಸ್ವಿ. ಸಮಯ ಬೆಳಿಗ್ಗೆ 7:30. ಇದು ಮಕರ ರಾಶಿ, ಧನಿಷ್ಠ ನಕ್ಷತ್ರ ಹಾಗೆ ವೃಶ್ಚಿಕ ಲಗ್ನದ ಜಾತಕ. ಹಿಂದಿನ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಿದಂತಹ ಮಹಾಜಾತಕಕ್ಕೂ ಇವತ್ತಿನ ಜಾತಕಕ್ಕೂ ಇರೋ ಸಾಮ್ಯತೆ ಅಂದ್ರೆ ಅದು ವೃಶ್ಚಿಕ ಲಗ್ನ. ಈ ಎರಡೂ ಕೂಡ ವೃಶ್ಚಿಕ ಲಗ್ನದ ಜಾತಕವೇ ಆಗಿದೆ. ಲಗ್ನದಲ್ಲಿ ರಾಹು, ಬುಧ, ಶುಕ್ರ, ತೃತೀಯದಲ್ಲಿ ಶನಿ ಮತ್ತು ಚಂದ್ರ, ಸಪ್ತಮದಲ್ಲಿ ಕೇತು, ಅಷ್ಟಮದಲ್ಲಿ ಕುಜ, ಲಾಭದಲ್ಲಿ ಗುರು, ವ್ಯಯಸ್ಥಾನದಲ್ಲಿ ಸೂರ್ಯ. ಇದು ಈ ಜಾತಕದಲ್ಲಿನ ಗ್ರಹ ಸ್ಥಿತಿ. ಈ ಜಾತಕ ನೋಡಿದ ತಕ್ಷಣ ನಿಮಗೆ ಇಲ್ಲಿನ ಸಮಸ್ಯೆ ಏನು ಅನ್ನೋದು ಗೊತ್ತಾಗಿರಬಹುದು. ವೈವಾಹಿಕ ಜೀವನದ ಸಮಸ್ಯೆಯನ್ನ ಹೊಂದಿರುವಂಥ ಒಬ್ಬ ಪುರುಷನ ಜಾತಕ ಇದಾಗಿದೆ. ಲಗ್ನಾಧಿಪತಿಯಾದ ಕುಜ ಅಷ್ಟಮ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಕುಳಿತಿದ್ದಾನೆ. ಅದು ಶತ್ರುವಿನ ಸ್ಥಾನ, ದುಸ್ಥಾನ ಕೂಡ ಹೌದು. ಹಾಗೆ ದ್ವಿತೀಯ ಪಂಚಮಾಧಿಪತಿಯಾದಂತಹ ಗುರುವು 11ನೇ ಮನೆಯಲ್ಲಿ, ಬುಧನ ಮನೆ ಕನ್ಯಾ ರಾಶಿಯಲ್ಲಿ ಕುಳಿತಿದ್ದಾನೆ. ಅದು ಕೂಡ ಶತ್ರುವಿನ ಸ್ಥಾನ. ತೃತೀಯ ಚತುರ್ಥಾಧಿಪತಿಯಾದಂತಹ ಶನಿ ತನ್ನದೇ ಮನೆಯಲ್ಲಿ ಕುಳಿತಿದ್ದಾನೆ. ಆದರೆ ನವಮಾಧಿಪತಿಯಾದ ಚಂದ್ರನ ಜೊತೆಗಿದ್ದಾನೆ. ಶನಿ ಚಂದ್ರ ಸಂಬಂಧ ವಿಷಯೋಗ ಕೂಡ ಆಗತ್ತೆ. ಸಪ್ತಮದಲ್ಲಿ ಕೇತು ಇದ್ದಾನೆ. ಆದರೆ ಸಪ್ತಮ ವ್ಯಯಾಧಿಪತಿಯಾದಂತಹ ಶುಕ್ರ ಅಷ್ಟಮ ಲಾಭಾಧಿಪತಿಯಾದಂತಹ ಬುಧ ಮತ್ತು ರಾಹುವಿನೊಡನೆ ಕುಳಿತಿದ್ದಾನೆ. ಇದು ಸಪ್ತಮ ಸ್ಥಾನದಲ್ಲಿ ಸಮಸ್ಯೆಗೆ ಕಾರಣ. ಜೊತೆಗೆ ಲಗ್ನಾಧಿಪತಿ ಮತ್ತು ಅಷ್ಟಮಾಧಿಪತಿ ಬುಧ ಕುಜರ ಮಧ್ಯೆ ಪರಿವರ್ತನಾ ಯೋಗ ಉಂಟಾಗಿದೆ. ದುಸ್ಥಾನಾಧಿಪತಿಯ ಜೊತೆಗಿನ ಪರಿವರ್ತನಾ ಯೋಗ ಜಾತಕರಿಗೆ ಅಶುಭ ಫಲವನ್ನೇ ಕೊಡುತ್ತೆ. ಹಾಗೆ ದಶಮಾಧಿಪತಿಯಾದಂತಹ ಸೂರ್ಯ ವ್ಯಯಸ್ಥಾನದಲ್ಲಿ ತುಲಾ ರಾಶಿಯಲ್ಲಿ ನೀಚನಾಗಿದ್ದಾನೆ. ಲಗ್ನದಲ್ಲಿರುವ ಬುಧ ಶುಕ್ರರಿಗೂ ಕೂಡ ಇದು ಶತ್ರುವಿನ ಸ್ಥಾನವೇ ಆಗಿದೆ. ಬಲಹೀನನಾದ ಲಗ್ನಾಧಿಪತಿ, ಬಲಹೀನನಾದ ಸಪ್ತಮಾಧಿಪತಿ, ಶತ್ರುವಿನ ಮನೆಯಲ್ಲಿರುವಂತಹ ಪಂಚಮ ನವಮಾಧಿಪತಿಗಳು, ಸಪ್ತಮದಲ್ಲಿರುವಂತಹ ಕೇತು, ಲಗ್ನದಲ್ಲಿರುವಂತಹ ರಾಹು, ಇದೆಲ್ಲ ಕೂಡ ಜಾತಕನಿಗೆ ಇರುವ ಸಮಸ್ಯೆಗಳನ್ನ ಸೂಚಿಸುತ್ತೆ. ಈ ಜಾತಕನಿಗೆ ವಿವಾಹ ಆಗಿದ್ದು ಡೈವೋರ್ಸ್ ಆಗಿರುತ್ತೆ. ಅಷ್ಟೇ ಅಲ್ಲದೆ 2ನೇ ಮದುವೆ ಕೂಡ ಆಗಿದ್ದು ಅದು ಕೂಡ ಬಹಳ ಸಮಸ್ಯೆಯಿಂದ ಕೂಡಿದ್ದು, ಗಂಡ ಹೆಂಡತಿ ಜೊತೆಯಲ್ಲಿ ವಾಸಿಸ್ತಾ ಇಲ್ಲ, ಮಾನಸಿಕ ನೆಮ್ಮದಿ ಇಲ್ಲ. ಸರಿಯಾದ ನೆಮ್ಮದಿ ಇಲ್ಲದೆ ಕಾರಣ ಉದ್ಯೋಗ ಕೂಡ ಸರಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯವಾಗದೇ ಇರೋ ಕಾರಣ ಮೇಲಧಿಕಾರಿಗಳಿಂದ ಕೂಡ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಜೀವನದಲ್ಲಿ ನೊಂದು ಬೆಂದು ಬೇಸತ್ತು ಹೋಗಿದ್ದಾರೆ ಅಂತಾನೆ ಹೇಳಬಹುದು. ಲಗ್ನಾಧಿಪತಿಯಾದ ಕುಜ ಅಷ್ಟಮ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿರೋದು, ಹಾಗೆ ಅಷ್ಟಮ ಕುಜ ಯಾವುದೇ ಲಗ್ನಕ್ಕೂ ಕೂಡ ಕುಜದೋಷವನ್ನೇ ಉಂಟು ಮಾಡುತ್ತೆ. ಲಗ್ನ ರಾಹು, ಸಪ್ತಮ ಕೇತು ಕೂಡ ವೈವಾಹಿಕ ಜೀವನಕ್ಕೆ ಅನಾನುಕೂಲವೇ ಅಂತ ಹೇಳಬಹುದು. ಕೇವಲ ರಾಹುಕೇತುಗಳು ಏಕಾಂಗಿಯಾಗಿ ವೈವಾಹಿಕ ಜೀವನ ಹಾಳು ಮಾಡುವಂತಹ ಶಕ್ತಿಯನ್ನ ಹೊಂದದೇ ಇದ್ರೂ ಕೂಡ ಬಲಹೀನವಾದಂತಹ ಲಗ್ನಾಧಿಪತಿ, ಬಲಹೀನವಾದ ಸಪ್ತಮಾಧಿಪತಿ ಕೂಡ ಅದಕ್ಕೆ ಜೊತೆಯಾಗಿ ಜಾತಕಕ್ಕೆ ಶುಭ ಫಲಗಳನ್ನು ನೀಡಬೇಕಾದ ಪಂಚಮ ನವಮಾಧಿಪತಿಗಳು ಕೂಡ ಅನಾನುಕೂಲ ಸ್ಥಿತಿಯಲ್ಲಿ ಇರೋದು ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಲಿ ಅಥವಾ ಈ ಸಮಸ್ಯೆಗಳನ್ನ ಎದುರಿಸೋ ಶಕ್ತಿಯನ್ನಾಗಲಿ ಇಲ್ಲದ ಹಾಗೆ ಮಾಡಿದೆ. ಜನ್ಮತಃ ಸ್ವಲ್ಪ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿಗೆ ತೀರಾ ಹಣಕಾಸಿನ ಸಮಸ್ಯೆ ಇಲ್ಲದೇ ಇದ್ರೂ ಕೂಡ ಮಾನಸಿಕವಾಗಿ, ಉದ್ಯೋಗಿಕವಾಗಿ, ವೈವಾಹಿಕವಾಗಿ ಮಾತ್ರ ತೀರಾ ಸಮಸ್ಯೆಯನ್ನ ಉಂಟು ಮಾಡಿದೆ. ಮೊದಲ ಹೆಂಡತಿಯ ಜಾತಕದಲ್ಲಿ ಕೂಡ ವೈವಾಹಿಕ ಜೀವನ ಕಷ್ಟಕರವಾಗಿರಬಹುದಾದ ಸೂಚನೆಗಳು ಇತ್ತು. ಆದರೆ 2ನೇ ಹೆಂಡತಿಯ ಜಾತಕದಲ್ಲಿ ಯಾವುದೇ ದೋಷಗಳು ಇರಲಿಲ್ಲ ಮತ್ತು ಕುಜದೋಷ ಕೂಡ ಇರಲಿಲ್ಲ.
ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಕುಜದೋಷ ಇದ್ರೆ ಸಂಗಾತಿಯ ಜಾತಕದಲ್ಲಿ ಕುಜದೋಷ ಇರಲೇಬೇಕು ಅನ್ನೋದು ಶಾಸ್ತ್ರಗಳ ಮಾತು. ಒಂದು ಜಾತಕದಲ್ಲಿ ಕುಜದೋಷ ಇದ್ದು ಇನ್ನೊಂದರಲ್ಲಿ ಇಲ್ಲದೇ ಇದ್ರೆ ವೈವಾಹಿಕ ಜೀವನ ಸಮಸ್ಯೆಯನ್ನೇ ಉಂಟು ಮಾಡುತ್ತೆ ಅನ್ನೋದು ಸಾಬೀತಾದಂತಹ ಸತ್ಯ. ಜಾತಕದಲ್ಲಿ ದೋಷಗಳು ಇದ್ದ ತಕ್ಷಣ ಎಲ್ಲವೂ ಸಮಸ್ಯೆಗಳೇ ಉಂಟಾಗುತ್ತೆ ಅಂತ ಅರ್ಥ ಅಲ್ಲ. ಶುಭ ಫಲಿತಾಂಶಗಳನ್ನು ನೀಡೋದಕ್ಕೆ ಯೋಗ್ಯವಾದಂತಹ ಗ್ರಹಗಳೆಲ್ಲ ಅನಾನುಕೂಲ ಪರಿಸ್ಥಿತಿಗೆ ತಲುಪಿದಾಗ ಸಮಸ್ಯೆಗಳು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರ ನೆಚ್ಚಿನ ಸಿಂಹಧ್ವಜ ಚಾನೆಲ್ನಲ್ಲಿ ಮೊದಲ ಬ್ಯಾಚ್ನ ತರಗತಿ ಈಗಾಗಲೇ ಕೊನೆಯ ಹಂತಕ್ಕೆ ಬಂದಿದೆ. ತುಂಬ ಜನ ಈಗಾಗಲೇ ತರಗತಿಗೆ ಸೇರಿ ಕಲಿತಾ ಇದ್ದೀರಾ. ಇನ್ನೂ ಕೆಲವರು ಮುಂದಿನ ಬ್ಯಾಚ್ಗೆ ಸೇರಿಕೋತೀವಿ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಇದು 2ನೇ ಬ್ಯಾಚ್ಗೆ ಸಂಬಂಧಿಸಿ ಮಾಹಿತಿ ನೀಡುವಂಥ ಸಮಯ. ಈ 2ನೇ ಬ್ಯಾಚ್ ಮಾರ್ಚ್ ತಿಂಗಳಿನಿಂದ ಆರಂಭ ಆಗ್ತಾ ಇದೆ. ಈ ತರಗತಿಯಲ್ಲಿ ಏನೇನನ್ನ ಕಲಿಸಲಾಗುತ್ತೆ ಅನ್ನೋ ವಿಷಯದ ಬಗ್ಗೆ ಮಾತಾಡೋದಾದ್ರೆ 12 ರಾಶಿಗಳ ಬಗ್ಗೆ, 9 ಗ್ರಹಗಳ ಬಗ್ಗೆ, 12 ಭಾವಗಳ ಬಗ್ಗೆ, ಜಾತಕದಲ್ಲಿರುವಂತಹ ರಾಜಯೋಗಗಳು ಮತ್ತು ದುರ್ಯೋಗಗಳ ಬಗ್ಗೆ, ವಿಂಶೋತ್ತರಿ ದಶಾ ಪದ್ಧತಿಯ ಬಗ್ಗೆ, ನವಾಂಶ ಮತ್ತು ಇತರ ಷೋಡಶ ವರ್ಗಚಕ್ರಗಳ ಬಗ್ಗೆ, ಷಡ್ಬಲದ ಬಗ್ಗೆ, ಜಾತಕದಲ್ಲಿ ಸಮಸ್ಯೆಗಳನ್ನು ಗುರುತಿಸೋದು ಮತ್ತೆ ಪರಿಹಾರಗಳನ್ನು ಸೂಚಿಸೋದು ಹೇಗೆ ಅನ್ನೋ ವಿಷಯದ ಬಗ್ಗೆ, ಮದುವೆಯ ಹೊಂದಾಣಿಕೆಯನ್ನ ಮಾಡುವ ಬಗ್ಗೆ, ವೃತ್ತಿ ಜೀವನದ ಬಗ್ಗೆ ತಿಳಿಯುವಂಥದ್ದು, ಹಾಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಯೋದು ಹೇಗೆ, ಈ ರೀತಿ ಎಲ್ಲವನ್ನ ಕೂಡ ಅಂದ್ರೆ ಒಂದು ಜಾತಕವನ್ನ ನೋಡಿ ಅದರಲ್ಲಿನ ಒಳ್ಳೆಯ ಅಂಶ, ಕೆಟ್ಟ ಸಮಸ್ಯೆಗಳನ್ನ ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರಗಳನ್ನ ಯಾವ ರೀತಿ ಸೂಚಿಸಬೇಕು ಅನ್ನೋ ಎಲ್ಲ ಮಾಹಿತಿ ಈ ತರಗತಿಯಲ್ಲಿ ಕವರ್ ಆಗುತ್ತೆ. ಹಾಗೆ ಪ್ರತಿ ತರಗತಿ ಲೈವ್ ಆಗಿ ಜೂಮ್ ಅಪ್ಲಿಕೇಶನ್ ನಲ್ಲಿ ನಡೆಯುತ್ತೆ. ಜೊತೆಗೆ ಪ್ರತಿ ತರಗತಿಯ ಕ್ಲಾಸ್ ರೆಕಾರ್ಡಿಂಗ್ಗಳು ಕೂಡ ನಿಮಗೆ ಸಿಗುತ್ತೆ. ಈ ಎಲ್ಲ ರೆಕಾರ್ಡಿಂಗ್ಗಳು ನಿಮಗೆ 1.5 ವರ್ಷ ಲಭ್ಯ ಇರಲಿದೆ. ಇವುಗಳ ಜೊತೆಗೆ ನಿಮಗೆ ಪ್ರತಿ ಕ್ಲಾಸ್ಗಳ PDF ನ ಮಾಹಿತಿ ಕೂಡ ಸಿಗುತ್ತೆ. ನೋಟ್ಸ್ನಂತೆ ತರಗತಿಯ ಸಂಪೂರ್ಣ ವಿಷಯಗಳು ಈ ನೋಟ್ಸ್ನಲ್ಲಿ ಇರಲಿದೆ. ತರಗತಿಯ ಸಮಯ ಸಂಜೆ 7ರಿಂದ 9 ಮಧ್ಯದಲ್ಲಿ ಇರುತ್ತೆ. ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಜನ ಬೇರೆ ಸಮಯವನ್ನ ಬಯಸಿದರೆ ಅಂಥವರಿಗೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಹಾಗೆ ನಿಮಗೆ ತರಗತಿಯ ಯಾವುದೇ ಮಾಹಿತಿಯ ಬಗ್ಗೆ ಅನುಮಾನಗಳು ಇದ್ರೆ ನನಗೆ ನೇರವಾಗಿ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಕೂಡ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ 7795502082 ಈ ಸಂಖ್ಯೆಗೆ ಸಂಪರ್ಕ ಮಾಡಬಹುದು. ಇನ್ನು ತರಗತಿಯ ಫೀಸ್ ಬಗ್ಗೆ ಮಾತಾಡೋದಾದ್ರೆ ಲೈವ್ ಕ್ಲಾಸ್ ಮತ್ತೆ ರೆಕಾರ್ಡಿಂಗ್ ಸೌಲಭ್ಯ ಇವೆರಡರ ಜೊತೆ PDF ನ ನೋಟ್ಸ್ ಕೂಡ, ಈ 3 ಸೌಲಭ್ಯಗಳು ಇರುವಂತಹ ತರಗತಿಯ ಬೆಲೆ 5,000 ರೂಪಾಯಿಗಳು ಆಗಿರಲಿದೆ. ಆದರೆ ತರಗತಿ ಮಾರ್ಚ್ನಲ್ಲಿ ಆರಂಭ ಆಗೋದ್ರಿಂದ ಫೆಬ್ರವರಿ 24ರೊಳಗೆ ಜಾಯಿನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ರಿಯಾಯಿತಿಯನ್ನ ನೀಡಲಾಗಿದ್ದು 3,200 ರೂಪಾಯಿಗಳು, ಅಂದ್ರೆ ಕೇವಲ 3,200 ರೂಪಾಯಿಗಳ ಕೋರ್ಸ್ ಪ್ರೈಸ್ ಇರಲಿದೆ. ಹಾಗೆ ನಿಮಗೆ ಕೇವಲ ವಿಡಿಯೋ ರೆಕಾರ್ಡಿಂಗ್ ಮಾತ್ರ ಸಾಕು, ಲೈವ್ ಕ್ಲಾಸ್ ಬೇಡ ಅಂತಾದಲ್ಲಿ 2,499 ರೂಪಾಯಿಗಳು ಇರಲಿದೆ. ಹಾಗೂ PDF ನ ನೋಟ್ಸ್ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ಇನ್ನೂ ಕಡಿಮೆ ದರದಲ್ಲಿ ಈ ತರಗತಿಗಳು ಬೇಕು ಅಂತಾದಲ್ಲಿ ಯೂಟ್ಯೂಬ್ನಲ್ಲಿ ಮೆಂಬರ್ಸ್ ಓನ್ಲಿ ವಿಡಿಯೋಗೆ ಜಾಯಿನ್ ಆಗಬಹುದು. ತಿಂಗಳಿಗೆ 1,199 ರೂಪಾಯಿ ಮೆಂಬರ್ಶಿಪ್ ಜಾಯಿನ್ ಆದರೆ ಅಲ್ಲಿ ಕೂಡ ಕ್ಲಾಸ್ ರೆಕಾರ್ಡಿಂಗ್ ವಿಡಿಯೋಗಳನ್ನು ನೋಡಬಹುದು. ಇಲ್ಲಿ ನಿಮಗೆ PDF ಕೂಡ ಸಿಗುತ್ತೆ. ಇದಿಷ್ಟು ಆಪ್ಷನ್ಗಳು ನಿಮಗೆ ಸಿಗಲಿದೆ. ಹೀಗಾಗಿ ಆಸಕ್ತರು ಮುಂಚಿತವಾಗಿ ನಿಮ್ಮ ಸೀಟುಗಳನ್ನು ಬುಕ್ ಮಾಡಿಕೊಳ್ಳಬಹುದು, ಡಿಸ್ಕೌಂಟ್ ಅನ್ನ ಪಡೆಯಬಹುದು. ಜಾಯಿನ್ ಆದಂತಹ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಒಂದು ವಾಟ್ಸಪ್ ಗ್ರೂಪ್ಗೆ ಸೇರಿಸಲಾಗುತ್ತೆ. ಅಲ್ಲಿಯೇ ತರಗತಿಯ ಮಾಹಿತಿಗಳು ಮತ್ತು PDF ಎಲ್ಲವೂ ನಿಮಗೆ ಸಿಗಲಿದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ 7795502082 ಈ ಸಂಖ್ಯೆಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಕೂಡ ಮೆಸೇಜ್ ಮಾಡಿ ಕೇಳಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.